ಶರಣು ಶರಣಾರ್ಥಿ. ಮನಸ್ಸನ್ನು ಪ್ರತಿಕ್ಷಣ ನಾವು ಹದಗೊಳಿಸಬೇಕು. ಮನಸ್ಸಿನಲ್ಲಿ ಎರಡು ಥಾಟ್ಸ್ಗಳು ಫೋರ್ಸ್ಫುಲಿ ಬರ್ತಾ ಇದ್ದಾವೆ. ಒಂದು ನೆಗೆಟಿವ್, ಮತ್ತೊಂದು ಪಾಸಿಟಿವ್. ಒಳ್ಳೆಯದನ್ನು ಮಾಡುವಂಥ ಪಾಸಿಟಿವ್ ಮನಸ್ಥಿತಿ ಹೇಳಿದರೆ, ಒಳ್ಳೆಯದನ್ನು ಮಾಡಬೇಡ ಅಂತ ಇನ್ನೊಂದು ಮನಸ್ಸು ಹೇಳ್ತದೆ. ಇದಕ್ಕಿಂತಲೂ ಭಯಾನಕವಾದ ಸ್ಥಿತಿ ಯಾವುದು ಅಂತಂದರೆ, ನೀನು ಒಳ್ಳೆಯದನ್ನು ಮಾಡೋದಕ್ಕಿಂತಲೂ ಕೆಟ್ಟದನ್ನು ಮಾಡುವಂಥ ಪ್ರಚೋದನೆ ಮಾಡ್ತದೆ. ನಾವು ಅನ್ಬೋದು, ಇಲ್ಲ ಈ ಪ್ರಚೋದನೆ ಅವರಿಂದ ಆಯಿತು, ಇವರಿಂದ ಆಯಿತು. ಅದೆಲ್ಲ ಶುದ್ಧ ಸುಳ್ಳು. ಯಾವುದೇ ಟ್ರಿಗರ್ ನಮಗೆ ಬೇರೆಯವರಿಂದ ಆಯಿತು ಅನ್ನೋದು ಒಂದು ಮಿಥ್ಯಾರೋಪ. ಜೀವನ ಶೈಲಿ ತರಬೇತಿಯಲ್ಲಿ ಅನೇಕ ಯುವಕರು ಆರೋಪ ಮಾಡ್ತಿರ್ತಾರೆ, ಇಲ್ಲ ನಮಗೆ ಅವರು ಟ್ರಿಗರ್ ಮಾಡಿದರು, ನಮ್ಮನ್ನು ಟೆಂಪ್ಟ್ ಮಾಡಿದರು, ಕೆಣಕಿದರು, ಅದಕ್ಕೆ ನಮ್ಮ ಮನಸ್ಥಿತಿ ಹಂಗಾಯಿತು. ಅದು ಸುಳ್ಳು. ಅದಕ್ಕೆ ಎಲ್ಲ ದಾರ್ಶನಿಕರು ಹೇಳೋದೊಂದೇ, ಯುವರ್ ಮೈಂಡ್ ಈಸ್ ದ ರೀಸನ್ ಫಾರ್ ಆಲ್ ಯುವರ್ ಆ್ಯಕ್ಟಿವಿಟೀಸ್. ನೀವು ಏನು ರಿಯಾಕ್ಷನನ್ನು ಕೊಡ್ತೀರಿ ಎಲ್ಲದಕ್ಕೂ ಕಾರಣ ನಿಮ್ಮ ಮನಸ್ಸು ಮತ್ತು ಆ ಮನಸ್ಸಿನ ನಿಯಂತ್ರಣ. ಕಂಟ್ರೋಲ್ ಆಫ್ ಯುವರ್ ಮೈಂಡ್, ಕಂಟ್ರೋಲ್ ಆಫ್ ಯುವರ್ ಮೈಂಡ್ಸೆಟ್. ಯಾವಾಗ ನಾನು ದುರ್ಬಲ ಆಗ್ತೇನೆ, ಅದಕ್ಕೆ ಈಲ್ಡಾಗಿ ಆ ಆರೋಪವನ್ನು ನಾನು ಬೇರೆಯವ್ರ ಮೇಲೆ ಮಾಡ್ತೀನಿ, ಅವ್ರು ಹೇಳಿದರು ಅಂತ ನಾನು ಮಾಡಿದೆ ಅಂತ. ಮೂಲ ಉದ್ದೇಶ ಏನು ಅಂದರೆ, ಆ ಭಾವನೆ, ಆ ದೌರ್ಬಲ್ಯ ನನ್ನ ಮನಸ್ಸಿನಲ್ಲಿ ಹುಟ್ಕೊಂಡಿರ್ತದೆ. ಆ ದೌರ್ಬಲ್ಯ ನನ್ನ ಮನಸ್ಸಿನಲ್ಲಿ ಹುಟ್ಕೊಂಡಾಗ ನಾನು ಅದನ್ನು ಬೇರೆಯವ್ರ ಮೇಲೆ ಆರೋಪ ಮಾಡಿ ಆ ದೌರ್ಬಲ್ಯದ ಕೆಲಸಕ್ಕೆ ನಿರತನಾಗ್ತೇನೆ. ಅದಕ್ಕೆ ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ಎವ್ರಿ ಮೂಮೆಂಟ್. ನಮ್ಮ ಬದುಕಿನಲ್ಲಿ ನಡೆಯುವ ಪ್ರತಿಯೊಂದು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಗೆ ಬುದ್ಧ ಹೇಳೋದಷ್ಟೇ, ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಏನಾದರೂ ಒಂದು ಘಟನೆ ನಡೆದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ, ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಯಾಕೆ ಯು ಶುಡ್ ನಾಟ್ ರಿಯಾಕ್ಟ್ ಇಮಿಡಿಯೇಟ್ಲಿ ಅಂದರೆ, ಯು ಥಿಂಕ್ ವೈ ದಟ್ ಇನ್ಸಿಡೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್. ಅದಕ್ಕೆ ಅದರದೇ ಆದ ಮುಖ ಇರ್ತದೆ. ಏನಾರ ಘಟನೆ ನಡೆದುಬಿಟ್ರೆ ಘಟನೆ ಹಿಂದಿನ ಆಳ ಅಗಲ ಅಂತ ಹೇಳ್ತೇವೆ, ಆ ಆಳ ಅಗಲವನ್ನು ಅರಿಯುವಂಥ ಪ್ರಯತ್ನ ಮಾಡಬೇಕಾದ್ರೆ ಕೆಲ ಕ್ಷಣ ತಡಿಬೇಕು. ಆದ್ದರಿಂದ ನಾವು ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡಬಾರ್ದು. ಅದಕ್ಕೆ ನಮ್ಮ ಮನಸ್ಥಿತಿ ಏನು ಅಂದರೆ, ಇಟ್ ಶುಡ್ ಬಿ ಲೈಕ್ ಅವರ್ ಪ್ರೇಯರ್, ಇಟ್ ಶುಡ್ ಬಿ ಲೈಕ್ ಅವರ್ ಮೆಡಿಟೇಷನ್, ಈಚ್ ಆಫ್ ಆಲ್ ಅವರ್ ಆ್ಯಕ್ಟಿವಿಟೀಸ್ ಅಟ್ ಈಚ್ ಮೂಮೆಂಟ್. ಸಜ್ಜನೆಯಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ಎಷ್ಟು ಸುಂದರವಾಗಿ ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಈ ಮಾತನ್ನು ಹೇಳ್ತಾಳೆ. ಸೊ ನಮ್ಮ ಮನಸ್ಥಿತಿ ಹೇಗಿರ್ಬೇಕು, ನಮ್ಮ ಮೈಂಡ್ಸೆಟ್ ಹೆಂಗಿರ್ಬೇಕಂದ್ರೆ, ಸಜ್ಜನೆಯಾಗಿ ಮಜ್ಜನ ಕೆರೆವೆ. ನಾವು ಮೊದಲು ಸಜ್ಜನ ವ್ಯಕ್ತಿತ್ವ, ಸಜ್ಜನರಾಗೋದಂದ್ರೆ ನಾವು ಆಲ್ವೇಸ್ ಸಜ್ಜನರಲ್ಲ. ನಮ್ಮಲ್ಲಿ ರಾಮ ಇರ್ತಾನೆ, ರಾವಣ ಇರ್ತಾನೆ, ಒಳ್ಳೆಯವನಿರ್ತಾನೆ, ದುಷ್ಟ ಇರ್ತಾನೆ. ಆದರೆ ಆ್ಯಟ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ಐ ಶುಡ್ ಟ್ರಾನ್ಸ್ಫಾರ್ಮ್ ಮೈಸೆಲ್ಫ್ ಆಸ್ ಎ ಗುಡ್ ಪರ್ಸ್ನಾಲಿಟಿ, ಗುಡ್ ಸೋಲ್. ಆ ಗುಡ್ನೆಸ್, ಆ ಸಜ್ಜನ ವ್ಯಕ್ತಿತ್ವ ಅನ್ನೋದು ನನಗೆ ಬರಬೇಕು. ಆವಾಗ ನಾನು ನೀರು ಎರಿಬೇಕು. ನಾನು ಮಾಡುವಂಥ ಪೂಜೆಗೆ ನೀರು ಎರೆಯೋದ್ರಿಂದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಎಲ್ಲ ಪೂಜೆ ಮಾಡಬೇಕಾದಾಗ ವಿಗ್ರಹಕ್ಕೋ ಲಿಂಗಕ್ಕೋ ನೀರು ಹಾಕ್ತೀವಲ್ಲ. ದೇವರ ಆರಾಧನೆ, ದೇವಾಲಯಗಳನ್ನು ನಂಬಿಕೆ ಇಟ್ಟವರಲ್ಲೂ ಅಷ್ಟೇ. ಅವ್ರು ಮೊದಲು ನೀರು ಹಾಕಿ ಮೂರ್ತಿಯನ್ನು ಸ್ವಚ್ಛಗೊಳಿಸ್ತಾರೆ, ಒರೆಸ್ತಾರೆ, ಆಮೇಲೆ ಪೂಜೆ ಮಾಡ್ತಾರೆ, ಪುಷ್ಪ ಹಾಕ್ತಾರೆ, ಗಂಧದ ಧೂಪ ಬೆಳಗ್ತಾರೆ. ಇಟ್ ಈಸ್ ಎ ಪ್ರಾಸೆಸ್ ಇನ್ ಪೂಜಾ. ಹಾಗೆ ಇಷ್ಟಲಿಂಗ ಪೂಜೆ ಮಾಡೋ ಮುಂದೆ ಕೂಡ ನಿನ್ನ ಮನಸ್ಥಿತಿ ಹೇಗಿರಬೇಕು. ಇಲ್ಲಿ ಇಷ್ಟಲಿಂಗ ಪೂಜೆ ಅಂದರೆ ಅರ್ಥ, ಇಫ್ ಯು ವಾಂಟ್ ಟು ಪರ್ಫಾರ್ಮ್ ಎನಿಥಿಂಗ್ ಗುಡ್ ಇನ್ ಯುವರ್ ಲೈಫ್, ಏನಾದರೂ ಒಳ್ಳೆಯ ಕೆಲಸವನ್ನು ಆರಂಭ ಮಾಡೋದಕ್ಕಿಂತಲೂ ಮುಂಚೆ ಯು ಹ್ಯಾವ್ ಟು ಪ್ರಿಪೇರ್ ಮೆಂಟಲಿ. ಯು ಶುಡ್ ಚೇಂಜ್ ಯುವರ್ ಮೈಂಡ್ ಸೆಟ್. ಆ್ಯಂಡ್ ಇನ್ ಸೈಕಾಲಜಿ ವಿ ಕಾಲ್ ಇಟ್ ಆಸ್ ಅ ಮೈಂಡ್ ಮ್ಯಾಪಿಂಗ್, ಟೆಲಿಂಗ್ ಸಮಥಿಂಗ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಸುಪ್ತ ಮನಸ್ಸಿಗೆ ಏನಾದರೂ ಹೇಳ್ಕೋಬೇಕಲ್ಲ, ಆ ಗುಣಮಟ್ಟ ಹೆಂಗಿರಬೇಕು ಅಂದರೆ, ಸಜ್ಜನೆಯಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆ ಮಾಡುವೆ. ಆಮೇಲೆ ಐ ಕಂಟ್ರೋಲ್ ಮೈ ಎಮೋಷನ್ಸ್, ಐ ಕಂಟ್ರೋಲ್ ಮೈ ಫೀಲಿಂಗ್ಸ್, ದೆನ್ ಐ ಸ್ಟಾರ್ಟ್ ಪೂಜಾ. ಶಾಂತಳಾಗಿ ಪೂಜೆ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ. ಸಮರತಿ ಅಂದರೆ ಏನು ಅರ್ಥ, ಇಲ್ಲಿ ನನ್ನಲ್ಲಿರುವಂಥ ಉದ್ವೇಗ, ನಿಯಂತ್ರಣ. ಮನುಷ್ಯ ಏನು, ನನ್ನ ಸಂತೃಪ್ತಿಗಾಗಿ ನಾನು ಸಮರತಿ, ಸಮಭೋಗ ಅನ್ನುವಂಥ ಪದಗಳನ್ನು ಬಳಸ್ತೇವೆ. ನನ್ನಲ್ಲಿ ಎರಡೂ ಇದೆ, ಉಗ್ರ ಸ್ವರೂಪವನಿದೆ, ಶಾಂತ ಸ್ವರೂಪನಿದೆ. ನನ್ನಲ್ಲಿ ಗಂಡಿನ ಮನಸ್ಥಿತಿ ಇದೆ, ಹೆಣ್ಣಿನ ಮನಸ್ಥಿತಿ ಇದೆ. ಇದೆರಡು ಸಮೀಕರಣಗೊಂಡಾಗ ಸಮರತಿಯಿಂದ ನಿಮ್ಮ ಹಾಡುವೆ ಚನ್ನಮಲ್ಲಿಕಾರ್ಜುನಯ್ಯ. ವೆನ್ ಐ ಪ್ರೇ ಐ ಶುಡ್ ಹ್ಯಾವ್ ದಟ್ ಬ್ಯಾಲೆನ್ಸ್ ಆಫ್ ಮೈಂಡ್. ನಾನು ಗಂಡು, ನಾನು ಹೆಣ್ಣು, ನಾನು ಶ್ರೇಷ್ಠ, ನಾನು ಕನಿಷ್ಠ ಅನ್ನೋದಲ್ಲ. ಸಮರತಿ ಅನ್ನೋದು ಆ ಸಮಭಾವ, ಸಮರ್ಪಣಾ ಮನೋಭಾವ ಅಲ್ಲಿ ಬಂದಾಗ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ.
ದೆನ್ ಐ ಹ್ಯಾವ್ ಟು ಸರೆಂಡರ್ ಇನ್ ಯು. ಅಂದರೆ ಇಲ್ಲಿ ಚನ್ನಮಲ್ಲಿಕಾರ್ಜುನ ಅಂದರೆ ನಾವು ಮಾಡುವ ಕೆಲಸ ಅದನ್ನು ಆಗಲಿ ಬಿಟ್ಟರೆ ಮಾಡೋ ಕೆಲಸ ಅದನ್ನು ಆ ಕೆಲಸದಿಂದ ನಾವು ಡಿಟ್ಯಾಚ್ ಆಗಲಿಲ್ಲ, ಅದರಲ್ಲೇ ತನ್ಮಯರಾದ್ವಿ ಅಂದರೆ ನಿಮ್ಮ ನಗಲದ ಪೂಜೆ ಅನುವಾಯಿತು ನನಗೆ. ಅಂದ್ರೆ ನಮ್ಮ ಸಂಕಷ್ಟಗಳನ್ನು, ನಮ್ಮ ತೊಂದರೆಗಳು ಯಾವಾಗ ನಾವು ಮಾಡುವಂಥ ಕೆಲಸದಿಂದ ದೂರ ಆಗ್ತಾವಂತಂದ್ರೆ ಸಚ್ ಕೈಂಡ್ ಆಫ್ ಡೆಡಿಕೇಟೆಡ್ ಟಾಸ್ಕ್. ಅದಕ್ಕೆ ನಮ್ಮಲ್ಲಿ ಯಾವ ಕೆಲಸವನ್ನು ನೀವು ಎಷ್ಟೊತ್ತು ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಮಾಡ್ತೀರಿ ಅನ್ನೋದು ಮುಖ್ಯ. ಆ ಹೇಗೆ ಮಾಡಬೇಕು ಅನ್ನೋದು ನೀವು ಎರಡು ರೀತಿಯಿಂದ ತಯಾರಾಗಬೇಕು. ಎಷ್ಟೋ ಜನ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ದೇ ಪ್ರಿಪೇರ್ ಇನ್ 2 ways, ಫಿಸಿಕಲಿ, ಮೆಂಟಲಿ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ದೈಹಿಕ ಶಿಸ್ತು ಮತ್ತು ಮಾನಸಿಕ ಯೋಚನೆಗಳು ನಮ್ಮ ನಿಲುವನ್ನು ಗಟ್ಟಿಪಡಿಸ್ತವೆ. ಹಾಗೆ ಶರಣರು ಬರೆದ ಎಲ್ಲ ವಚನಗಳಲ್ಲೂ ಕೂಡ ನಾವು ಅಪ್ಲೈಡಾಗಿ ಆಲೋಚನೆ ಮಾಡಿದಾಗ ನಮ್ಮ ಪ್ರತಿನಿತ್ಯದ ಕೆಲಸಕ್ಕೆ, ಚಟುವಟಿಕೆಗಳಿಗೆ ಇದು ಕೇವಲ ನಾವೇನು ಮಾಡ್ತೀವಿ ಸೈದ್ಧಾಂತಿಕವಾಗಿ ಹೋಗಿ ಇಷ್ಟಲಿಂಗ ಪೂಜೆ ಮಾಡೋ ಸಂದರ್ಭದಲ್ಲಿ ರೆಫರೆನ್ಸ್ ಇದೆ ಅಂತಲ್ಲ. ನಾವು ಮಾಡುವ ನೋ ಮೈಂಡ್ ಸಿಚುವೇಶನ್ ಇಲ್ಲಿ ಹೆಂಗೆ ಸಾಧ್ಯ ಆಗ್ತದೆ ಅನ್ನೋದನ್ನು ಶರಣರು ಅರ್ಥಪೂರ್ಣವಾಗಿ ಹೇಳ್ತಾರೆ. ಆ ಕೆಲಸವನ್ನು ಎಲ್ಲ 770 ಅಮರಗಣಗಳು, ಎಲ್ಲ ವಚನಕಾರರು, ವಚನಕಾರ್ತಿಯರು, ಶರಣರು, ಶರಣೆಯರು ತಮ್ಮ ಸುದೀರ್ಘ ಅನುಭವದ ಆಧಾರದ ಮೇಲೆ ನಮ್ಮೊಂದಿಗೆ ಕಟ್ಟಿ ವಚನದ ಬೆಳಕನ್ನು ನಾಡಿನ ತುಂಬ ಪಸರಿಸಿದ್ದಾರೆ. ಅದರ ಅಡಿಯಲ್ಲಿ ನಾವು ಮುಂದೆ ಸಾಗೋಣ. ಶರಣು ಶರಣಾರ್ಥಿ.